10ನೇ ತರಗತಿಯ ಕೋರ್ ವಿಷಯವಾದ ವಿಜ್ಞಾನ ವಿಷಯದಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳ ಸರಣಿಗಳನ್ನು ನೋಡ್ತಾ ಇದ್ದೀವಿ. ಸೊ ಇವತ್ತು 7ನೆಯ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವದ ಮೊದಲ ಭಾಗದಲ್ಲಿ 20 ಬಹು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೀವಿ. ಇದಕ್ಕಿಂತ ಮೊದಲಿನ ಪಾಠಗಳ ತಾವುಗಳು ಪ್ರಶ್ನೆಗಳ ವಿಡಿಯೋಗಳನ್ನು ನೋಡದಿದ್ರೆ ಮೇಲೆ ಐ ಕಾರ್ಡ್ ಅಲ್ಲಿ SSLC ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವುಗಳು ಇದರ ಹಿಂದಿನ ಪಾಠಗಳ ಬಹು ಆಯ್ಕೆ ಪ್ರಶ್ನೆಗಳನ್ನ ವಿಡಿಯೋಗಳನ್ನ ನೋಡಬಹುದು. ತಾವು ಹೊಸಬರಾಗಿದ್ರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ಅಷ್ಟಲ್ಲದೆ ಇನ್ನೊಂದು ಚಾನಲ್ ಆಗಿರ್ತಕ್ಕಂಥ ಸ್ಮಾರ್ಟ್ ವರ್ಕ್ ಕೂಡ ಸಬ್ಸ್ಕ್ರೈಬ್ಗಳನ್ನ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಸೇರಿಕೊಳ್ಳಿ. ಅದರ ಲಿಂಕ್ ಅನ್ನ ಈ ಮೊದಲಿನ ಪ್ರಮುಖ ವಿಡಿಯೋಗಳ ಲಿಂಕ್ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಕಮೆಂಟ್ ಸೆಕ್ಷನ್ ನಲ್ಲಿ ಫಸ್ಟ್ ಆಗಿ ಪಿನ್ ಅನ್ನ ಮಾಡಿರ್ತೀನಿ, ತಾವುಗಳು ನೋಡಬಹುದು. ಹೆಚ್ಚು ಜನರಿಗೆ ಶೇರ್ ಮಾಡಿ, ವ್ಯೂಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತು ವಿಜ್ಞಾನದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಪಾಠದ ಮೊದಲ 25 ಪ್ರಶ್ನೆಗಳನ್ನ ನೋಡೋಣ. 20 ಪ್ರಶ್ನೆಗಳಿದ್ದಾವೆ, 2ನೇ ಭಾಗದಲ್ಲಿ 25 ಇದ್ದಾವೆ. ಪ್ರಶ್ನೆ 1, ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನ ಈ ಜೀವಿಗಳಲ್ಲಿ ಕಾಣುತ್ತೇವೆ. ಎ ಏಕಕೋಶೀಯ ಜೀವಿಗಳು, ಬಿ ಬಹುಕೋಶೀಯ ಜೀವಿಗಳು, ಸಿ ಮೇಲಿನ 2, ಡಿ ಮೇಲಿನ ಯಾವುದೂ ಅಲ್ಲ. ಮುಖ್ಯವಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ ಬಿ ಬಹುಕೋಶೀಯ ಜೀವಿಗಳಲ್ಲಿ ನಾವು ಇದನ್ನ ಕಾಣ್ತೀವಿ. ಮುಂದಿನ ಪ್ರಶ್ನೆ, ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನು ಒದಗಿಸುವುದು. ಹಾಗಾದ್ರೆ ಯಾವುವು ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನು ಒದಗಿಸ್ತವೆ? ಎ ನರ ಅಂಗಾಂಶ, ಬಿ ಸ್ನಾಯು ಅಂಗಾಂಶ, ಸಿ ಮೇಲಿನ 2 ಯಾ ಡಿ ಮೇಲಿನ ಯಾವುದೂ ಅಲ್ಲ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಎರಡನ್ನೂ ಕೂಡ ಒದಗಿಸ್ತಕ್ಕಂಥದ್ದು ಆಯ್ಕೆ ಸಿ ಮೇಲಿನ 2, ಅಂದರೆ ಅದು ನರ ಅಂಗಾಂಶ ಮತ್ತು ಸ್ನಾಯು ಅಂಗಾಂಶ. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ರುಚಿಯನ್ನು ಪತ್ತೆ ಮಾಡುವುದು ಯಾವುದು? ನೋಡುವ. ಎ ರುಚಿ ಕೋಶಗಳು, ಬಿ ರುಚಿ ಅಂಗಾಂಶ, ಸಿ ರುಚಿ ಗ್ರಾಹಕ ಕೋಶಗಳು, ಡಿ ಮೇಲಿನ ಯಾವುದೂ ಅಲ್ಲ. ನಮ್ಮ ದೇಹದಲ್ಲಿ ರುಚಿಯನ್ನ ಪತ್ತೆ ಮಾಡಲಿಕ್ಕೆ ಸಹಾಯ ಆಗ್ತಕ್ಕಂಥವು ಆಯ್ಕೆ ಸಿ ರುಚಿ ಗ್ರಾಹಕ ಕೋಶಗಳು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ವಾಸನೆಯನ್ನ ಪತ್ತೆ ಮಾಡತಕ್ಕಂಥವು ಯಾವುವು? ವಾಸನೆಯನ್ನ ಪತ್ತೆ ಮಾಡುವವು. ಎ ವಾಸನೆ ಕೋಶಗಳು, ಬಿ ವಾಸನೆ ಅಂಗಾಂಶ, ಸಿ ವಾಸನೆ ಗ್ರಾಹಕ ಕೋಶಗಳು, ಯಾ ಡಿ ಮೇಲಿನ ಯಾವುದೂ ಅಲ್ಲ. ನಮ್ಮ ದೇಹದಲ್ಲಿ ವಾಸನೆಯನ್ನ ಮುಖ್ಯವಾಗಿ ಪತ್ತೆ ಮಾಡತಕ್ಕಂಥವು ಯಾವಪ್ಪ ಅಂದ್ರೆ ಆಯ್ಕೆ ಸಿ ವಾಸನೆ ಗ್ರಾಹಕ ಕೋಶಗಳು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ನರಕೋಶಗಳ ತುದಿಯಲ್ಲಿ ಕಂಡು ಬರುವುದು ಯಾವ ಭಾಗ, ಯಾವ ಅಂಗ ನರಕೋಶಗಳ ತುದಿಯಲ್ಲಿ ಕಂಡು ಬರ್ತದೆ? ಎ ನರ ತುದಿ, ಬಿ ಕೋಶಕಾಯ, ಸಿ ಆಕ್ಸಾನ್, ಯಾ ಡಿ ಡೆಂಡ್ರೈಟ್. ನರಕೋಶಗಳ ತುದಿಯಲ್ಲಿ ಕಂಡು ಬರ್ತಕ್ಕಂಥ ಭಾಗ ಯಾವ್ದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ ಡಿ ಡೆಂಡ್ರೈಟ್ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತುದಿಗಳಲ್ಲಿ ಕಂಡು ಬರ್ತವೆ. ಮುಂದಿನ ಪ್ರಶ್ನೆ, ನರಕೋಶಗಳ ಈ ಭಾಗದಲ್ಲಿ ಸಂಗ್ರಹಿತವಾದ ಮಾಹಿತಿಯ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ನರಕೋಶಗಳ ಈ ಭಾಗದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಮಾಹಿತಿಯು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡ್ತದೆ. ಹಾಗಾದ್ರೆ ಆ ಭಾಗ ಯಾವುದು? ಎ ನರತುದಿ, ಬಿ ಕೋಶಕಾಯ, ಸಿ ಆಕ್ಸಾನ್, ಯಾ ಡಿ ಡೆಂಡ್ರೈಟ್. ಸೊ ಉತ್ತರ ಇತ್ತು ಡಿ ಡೆಂಡ್ರೈಟ್ಗಳು. ಸೊ ನರಕೋಶದ ಡೆಂಡ್ರೈಟ್ಗಳ ಭಾಗದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಮಾಹಿತಿಯ ರಾಸಾಯನಿಕ ಕ್ರಿಯೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ನಡೀತದ. ಸೊ ಇದು ಇತ್ತು ಡಿ ಅಂತಕ್ಕಂಥದ್ದು, ಡೆಂಡ್ರೈಟ್ಗಳಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ. ಮುಂದಿನ ಪ್ರಶ್ನೆ, ನರಕೋಶಗಳ ಈ ಭಾಗದ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತದೆ. ನರಕೋಶಗಳ ಯಾವ ಭಾಗದ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆಯನ್ನ ಮಾಡ್ತದೆ? ನೋಡುವ. ಎ ನರ ತುದಿ, ಬಿ ಕೋಶಕಾಯ, ಸಿ ಆಕ್ಸಾನ್, ಯಾ ಡಿ ಡೆಂಡ್ರೈಟ್. ಸೊ ನರಕೋಶಗಳ ಇದು ಆಕ್ಸಾನ್ ಭಾಗದ ತುದಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕ ಕ್ರಿಯೆಗಳನ್ನ ಬಿಡುಗಡೆ ಮಾಡ್ತದ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ಸ್ ಇದಾವೆ, ಪ್ರಶ್ನೆಗಳಿದಾವೆ ವಿದ್ಯಾರ್ಥಿಗಳೇ. ತಾವುಗಳು ಇದನ್ನ ಏನ್ ಮಾಡಬೇಕು, ಒಂದು ಸರಿ ಬರೆದು ಅವುಗಳನ್ನು ಪ್ರಾಕ್ಟೀಸ್ ಮಾಡಲು ಮರೆಯದಿರಿ. ಮುಂದಿನ ಪ್ರಶ್ನೆ ಹೋಗೋಣ. ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸ್ತಕ್ಕಂಥ ವಿಶಿಷ್ಟ ವ್ಯವಸ್ಥೆಗೆ ಏನಂತ ಕರೀತಾರೆ? ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ
ಮಾಹಿತಿಯನ್ನು ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸ್ತಕ್ಕಂಥ ವಿಶಿಷ್ಟ ವ್ಯವಸ್ಥೆಗೆ ಏನಂತ ಕರೀತಾರೆ? ಎ ನರತುದಿ, ಬಿ ನರ ಅಂಗಾಂಶ, ಸಿ ಮಾಹಿತಿ ಅಂಗಾಂಶ, ಯಾ ಡಿ ನ್ಯೂರಾನ್. ಸೊ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಆಯ್ಕೆ ಬಿ ನರ ಅಂಗಾಂಶ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ನರ ಅಂಗಾಂಶವು ಇವುಗಳ ಜಾಲದಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ನರ ಅಂಗಾಂಶವು ಯಾವುದರ ಜಾಲದಿಂದ ಮಾಡಲ್ಪಟ್ಟಿದೆ? ಎ ನರತುದಿಗಳು, ಬಿ ನರ ಅಂಗಾಂಶ, ಸಿ ಮಾಹಿತಿ ಅಂಗಾಂಶ, ಯಾ ಡಿ ನ್ಯೂರಾನ್. ಸೊ ನೆನಪಿನಲ್ಲಿ ಇಟ್ಕೊಡ್ರಿ, ನರ ಅಂಗಾಂಶ ಮುಖ್ಯವಾಗಿ ನ್ಯೂರಾನ್ಗಳ ಜಾಲದಿಂದ ಮಾಡಲ್ಪಟ್ಟಿದೆ ಅಂತ ಕರೀತಾರೆ. ನ್ಯೂರಾನ್ ಇಟ್ ಮೀನ್ಸ್ ನರಕೋಶ. ಮುಂದಿನ ಪ್ರಶ್ನೆ 10. ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗ್ತಕ್ಕಂಥ ಹಠಾತ್ ಪ್ರತಿಕ್ರಿಯೆಗೆ ಏನೆನ್ನುತ್ತಾರೆ? ನೋಡಿ, ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಯಾವುದೋ ಒಂದು ಘಟನೆಗೆ ತಕ್ಷಣದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಇದಕ್ಕೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಇತ್ತು. ನೋಡುವ, ಎ ನಿಯಂತ್ರಣ, ಬಿ ಸಹಭಾಗಿತ್ವ, ಸಿ ಪರಾವರ್ತನೆ, ಯಾ ಡಿ ಪ್ರತಿಕ್ರಿಯೆ. ಸೊ ಇದ್ರ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಪರಾವರ್ತನೆ. ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗ್ತಕ್ಕಂಥ ಹಠಾತ್ ಪ್ರತಿಕ್ರಿಯೆಗೆ ಏನಂತ ಕರೀತಾರಪ್ಪ ಅಂದ್ರೆ ಪರಾವರ್ತನೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 11. ಪರಾವರ್ತಿತ ಚಾಪಗಳು ಹೇಗೆ ಉಂಟಾಗ್ತವೆ? ಪರಾವರ್ತಿತ ಚಾಪಗಳು ಹೇಗೆ ಉಂಟಾಗ್ತವೆ ಅಂತ ಪ್ರಶ್ನೆ ಇದೆ. ಎ ಕ್ರಿಯಾವಾಹಿ ನರಕೋಶದ ಮೂಲಕ, ಬಿ ಗ್ರಾಹಕಗಳ ಮೂಲಕ, ಸಿ ಮಿದುಳು ಬಳ್ಳಿಗಳ ಮೂಲಕ, ಯಾ ಡಿ ಕಾರ್ಯನಿರ್ವಾಹಕಗಳ ಮೂಲಕ. ಸೊ ಪರಾವರ್ತಿತ ಚಾಪಗಳು ಮಿದುಳು ಬಳ್ಳಿಯಿಂದ ಏನಾಗ್ತವಪ್ಪ ಅಂದ್ರೆ ಉಂಟಾಗ್ತವೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ 12. ಇದು ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿದೆ. ಪ್ರಶ್ನೆ ನೋಡಿ, ಇದು ಆಲೋಚನೆಯನ್ನ ಮಾಡಲಿಕ್ಕೆ ಮಾಹಿತಿಯನ್ನು ಪೂರೈಸತಕ್ಕಂಥ ನರಗಳಿಂದ ಮಾಡಲ್ಪಟ್ಟಿದೆ. ಯಾವುದು? ನೋಡುವ, ಕ್ರಿಯಾವಾಹಿ ನರಕೋಶ, ಗ್ರಾಹಕಗಳು, ಮಿದುಳು ಬಳ್ಳಿ, ಕಾರ್ಯನಿರ್ವಾಹಕಗಳು. ಸೊ ಮಿದುಳು ಬಳ್ಳಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆಲೋಚನೆಗಳನ್ನ ಮಾಡಲಿಕ್ಕೆ ಮಾಹಿತಿಯನ್ನು ಪೂರೈಸತಕ್ಕಂಥ ನರಗಳಿಂದ ಮಾಡಲ್ಪಟ್ಟಿದ್ದಾವೆ. ಅದೇ ಮಿದುಳು ಬಳ್ಳಿ. ಮುಂದಿನ ಪ್ರಶ್ನೆ, ದೇಹದ ಸಮನ್ವಯತೆಯನ್ನು ಸಾಧಿಸತಕ್ಕಂಥ ಮುಖ್ಯವಾದ ಕೇಂದ್ರ ಯಾವುದು? ಮನುಷ್ಯನ ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರ ಯಾವುದು? ಎ ಮಿದುಳು, ಬಿ ಹೃದಯ, ಸಿ ನರಕೋಶ, ಯಾ ಡಿ ಮೇಲಿನ ಎಲ್ಲವೂ. ದೇಹದ ಸಮನ್ವಯತೆಯನ್ನು ಸಾಗಿಸ್ತಕ್ಕಂಥ ಮುಖ್ಯ ಕೇಂದ್ರವೇ ಆಯ್ಕೆ ಎ ಮಿದುಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ 14. ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸುವುದು. ಹಾಗಾದ್ರೆ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ಏನನ್ನ ರೂಪಿಸ್ತದೆ? ಎ ಮಿದುಳು, ಬಿ ಹೃದಯ, ಸಿ ನರಕೋಶ, ಯಾ ಡಿ ಮಿದುಳು ಮತ್ತು ಮಿದುಳು ಬಳ್ಳಿ. ಸೊ ಕೇಂದ್ರ ನರವ್ಯೂಹ ವ್ಯವಸ್ಥೆ ಏನದಪ್ಪ ಅಂದ್ರೆ ಅದು ಮಿದುಳು ಮತ್ತು ಮಿದುಳು ಬಳ್ಳಿಯನ್ನ ರೂಪಿಸ್ತದೆ. ಸೊ ಇದು ಇತ್ತು ಆಯ್ಕೆ ಡಿ ಮಿದುಳು ಮತ್ತು ಮಿದುಳು ಬಳ್ಳಿ ಅಂತಕ್ಕಂಥ ಉತ್ತರ. ಪ್ರಶ್ನೆ 15. ಮಿದುಳಿನ ಪ್ರಮುಖ ಆಲೋಚನೆಯ ಭಾಗ ಯಾವುದು? ಸೊ ಮಾನವನ ಮೆದುಳಿನ ಮುಖ್ಯವಾಗಿರ್ತಕ್ಕಂಥ ಆಲೋಚನೆಯ ಭಾಗ ಯಾವುದು? ಎ ಮುಮ್ಮೆದುಳು, ಬಿ ಹಿಮ್ಮೆದುಳು, ಸಿ ಮಧ್ಯದ ಮಿದುಳು, ಯಾ ಡಿ ಮಿದುಳು ಬಳ್ಳಿ. ಸೊ ಮೆದುಳಿನ ಮುಖ್ಯವಾಗಿರ್ತಕ್ಕಂಥ ಆಲೋಚನೆಯ ಭಾಗ ಯಾವುದಂತ ಕರೀತಾರಪ್ಪ ಅಂದ್ರೆ ಆಯ್ಕೆ ಎ ಮುಮ್ಮೆದುಳು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 16. ಸಂವೇದನಾ ಆವೇಗಗಳನ್ನ ಸ್ವೀಕರಿಸುವ ಪ್ರದೇಶಗಳನ್ನು ಹೊಂದಿರುವುದು. ನೋಡಿ, ಸಂವೇದನಾ ಆವೇಗಗಳನ್ನ ಸ್ವೀಕರಿಸತಕ್ಕಂಥ ಪ್ರದೇಶಗಳನ್ನ ಹೊಂದಿರುವುದು. ಎ ಮುಮ್ಮೆದುಳು, ಬಿ ಹಿಮ್ಮೆದುಳು, ಸಿ ಮಧ್ಯದ ಮಿದುಳು, ಯಾ ಡಿ ಮಿದುಳು ಬಳ್ಳಿ. ನೋಡಿ, ಮುಮ್ಮೆದುಳು ಏನಾಗದಪ್ಪ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸಂವೇದನಾ ಆವೇಗಗಳನ್ನ ಸ್ವೀಕರಿಸತಕ್ಕಂಥ ಪ್ರದೇಶಗಳನ್ನ ಹೊಂದಿದೆ. ಮುಮ್ಮೆದುಳು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕನ್ಸೆಪ್ಟ್ ಇತ್ತಿದು. ಮುಂದಿನ ಪ್ರಶ್ನೆ ಇದೆ 17. ಅನೈಚ್ಛಿಕ ಕ್ರಿಯೆಗಳು ನಿಯಂತ್ರಿಸಲ್ಪಡುವುದು. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಈ ಮುಂದಿನ 2 ಪ್ರಶ್ನೆಗಳಿದಾವೆ, ನೆನಪಿಟ್ಕೊಡ್ರಿ. ಅನೈಚ್ಛಿಕ ಕ್ರಿಯೆಗಳು ಮೆದುಳಿನ ಯಾವ ಭಾಗದಿಂದ ನಿಯಂತ್ರಿಸಲ್ಪಡ್ತವೆ? ಎ ಮುಮ್ಮೆದುಳು, ಬಿ ಹಿಮ್ಮೆದುಳು, ಸಿ ಮಧ್ಯದ ಮಿದುಳು, ಯಾ ಡಿ ಬಿ ಮತ್ತು ಸಿ ಎರಡು. ನೋಡಿ, ಅನೈಚ್ಛಿಕ ಕ್ರಿಯೆಗಳು ಮುಖ್ಯವಾಗಿ ಏನು ಆಗ್ತವಪ್ಪ ಅಂದ್ರೆ ಅದು ಮಧ್ಯದ ಮಿದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡ್ತವೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇದು. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 18.
ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆ, ವಾಂತಿಯಾಗುವಿಕೆಯಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗ ಯಾವುದು? ನೋಡಿ, ಇಂಪಾರ್ಟೆಂಟ್ ಇದೆ ಬಹಳ ಕ್ವಶನು. ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆ, ವಾಂತಿಯಾಗುವಿಕೆಯಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸತಕ್ಕಂಥ ಭಾಗ. ಎ ಮುಮ್ಮೆದುಳು, ಸಿ ಮೆಡುಲ್ಲಾ, ಬಿ ಮೆಡುಲ್ಲಾ, ಸಿ ಮಧ್ಯದ ಮಿದುಳು, ಯಾ ಡಿ ಪಾನ್ಸ್. ಸೊ ಉತ್ತರ ಇತ್ತು ವಿದ್ಯಾರ್ಥಿಗಳೇ, ಬಿ ಮೆಡುಲ್ಲಾ ಇದೆಯಲ್ಲ, ಇದು ಮೆದುಳಿನ ಭಾಗ. ಇದು ಮುಖ್ಯವಾಗಿ ರಕ್ತದ ಒತ್ತಡ, ಬಾಯಲ್ಲಿ ನೀರುವಿಕೆ, ವಾಂತಿಯಾಗುವಿಕೆ ಅಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 19. ಐಚ್ಛಿಕ ಕ್ರಿಯೆಗಳ ನಿಖರತೆ ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣವಾದ ಭಾಗ. ನೋಡಿ, ಐಚ್ಛಿಕ ಕ್ರಿಯೆಗಳ ನಿಖರತೆ ಆಗಿರಬಹುದು, ಮನುಷ್ಯನ ದೇಹದ ಭಂಗಿ ಆಗಿರಬಹುದು ಮತ್ತು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ತಕ್ಕಂಥ ಭಾಗ. ನೋಡೋಣ. ಎ ಮುಮ್ಮೆದುಳು, ಬಿ ಮಹಾಮಸ್ತಿಷ್ಕ, ಸಿ ಮಧ್ಯದ ಮಿದುಳು, ಯಾ ಡಿ ಅನುಮಸ್ತಿಷ್ಕ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಅದು ಉತ್ತರ ಇದೆ ಅನುಮಸ್ತಿಷ್ಕ. ಅನುಮಸ್ತಿಷ್ಕ ಏನು ಮಾಡ್ತದಪ್ಪ ಅಂದ್ರೆ ಐಚ್ಛಿಕ ಕ್ರಿಯೆಗಳ ನಿಖರತೆ ಆಗಿರ್ಬೋದು, ದೇಹದ ಭಂಗಿ ಆಗಿರ್ಬೋದು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿ ಕಾರಣವಾಗಿದೆ ಅನುಮಸ್ತಿಷ್ಕ. ಮುಂದಿನ ಪ್ರಶ್ನೆ ಹಾಗೂ ಕಡೆ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ಸೊ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿ 10ನೆಯ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೈನ್ಸ್ ಹಾಕ್ತಾ ಇದ್ದೀವಿ. ಇಂಗ್ಲೀಷನ್ನು ಕೂಡ ಏನು ಮಾಡಿದ್ದೀವಿ, MCQ ಸೀರೀಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ತಾವುಗಳು ಏನು ಮಾಡಬೇಕಪ್ಪ ಅಂದರೆ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡಬೇಕು. ಯಾಕಂದರೆ ಎಷ್ಟು ವ್ಯೂಗಳು ಬರುತ್ತಲ್ಲ ಅದರ ಮೇಲೆ ನಾವು ಏನು ಮಾಡ್ತೀವಿ, ಮುಂದಿನ ಭಾಗಗಳನ್ನು ಮಾಡ್ತೀವಿ. ಸೊ ವ್ಯೂ ಬರದೇ ಇದ್ದರೆ ಮಾಡೋಕ್ಕೆ ಆಗೋದಿಲ್ಲ. ನಮಗೆ ಒಂದು ಅದುವೇ ವ್ಯೂಸ್ಗಳೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್. ಸೊ ಅದಕ್ಕಾಗಿ ವಿಡಿಯೋಗಳನ್ನು ನೋಡಿದ ತಕ್ಷಣ ತಾವು ಇದರ ಬಗ್ಗೆ ಕಮೆಂಟ್ ಅಥವಾ ಮಾಡಿ, ಆಮೇಲೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋದ ಕಡೆಯ 20ನೇ ಪ್ರಶ್ನೆಗೆ ಹೋಗುವ. ಮಿದುಳು ಬಳ್ಳಿಯನ್ನು ರಕ್ಷಿಸ್ತಕ್ಕಂಥದ್ದು ಯಾವುದು? ನೋಡುವ. ಎ ಬೆನ್ನು ಮೂಳೆ, ಬಿ ಮಹಾಮಸ್ತಿಷ್ಕ, ಸಿ ತಲೆಬುರುಡೆ, ಯಾ ಡಿ ಅಸ್ಥಿ ಪಂಜರ. ನೋಡಿ, ಮೆದುಳು ಬಳ್ಳಿಯನ್ನು ರಕ್ಷಿಸ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಎ ಬೆನ್ನು ಮೂಳೆ, ಕಶೇರುಕ ಸ್ತಂಭ ಅಂತಲೂ ಕೂಡ ಕರೀತಾರೆ. ಅದನ್ನು ನೋಡ್ಬೇಕು, ಅದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರಿದೆ. ಸೊ ಮೆದುಳು ಬಳ್ಳಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಯ್ಕೆ ಎ ಬೆನ್ನು ಮೂಳೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಇದರ ಒಂದು ಮುಂದಿನ ಭಾಗದ 25 ಬಹು ಆಯ್ಕೆಗಳ ಪ್ರಶ್ನೆಗಳ